ಅಬಾಂಡೆಡ್ ಲೇಔಟ್ಸ್ಗಳಿದೆ, ಅಲ್ಲಿ ಯಾವುದೇ ರಿಜಿಸ್ಟ್ರೇಷನ್ಸ್ಗಳನ್ನು ಆಗಬಾರ್ದು, ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನು ಆಗಬಾರ್ದು ಅನ್ನತಕ್ಕಂಥದ್ದನ್ನ ಏಕ್ದಮ್ ಒಂದು ಸರ್ಕ್ಯುಲರ್ನ ಹೊರಡಿಸ್ಬಿಟ್ರು. ಇವರು ಈ ಖಾತೆ ಅನ್ನತಕ್ಕಂಥದ್ದು ಒಂದು ಕಂಡೀಷನ್ ತರಬೇಕಾದ್ರೆ ತೊರತ್ಕಿನ ಮುಂಚೆ ಇದಕ್ಕೆ ಪೂರ್ವಪರ ಯೋಚನೆ ಮಾಡ್ಬೇಕಂತ. 20 ವರ್ಷ 25 ವರ್ಷದಿಂದ 30 ವರ್ಷದಿಂದ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟಿಗಳು ಇವತ್ತು ರಿಜಿಸ್ಟರ್ ಆಗ್ತಾ ಇಲ್ಲ. ಕೇಳಿದ್ರೆ ಈ ಖಾತಾ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರು ಒಳಗಡೆ 1,70,000 BDA ಸೈಟ್ಸ್ ಇದೆ, ಒಂದು 60,000 ಹೌಸಿಂಗ್ ಸೊಸೈಟಿ ಸೈಟ್ಸ್ ಇದೆ, ಒಂದು 30,000 ರಿಂದ 35,000 BDA ಅಪ್ರೂವ್ಡ್ ಲೇಔಟ್ ಸೈಟ್ಸ್ ಇದೆ. ಆದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 20 ಲಕ್ಷ ಪ್ರಾಪರ್ಟಿ ಇದೆ. ಇವತ್ತೆಲ್ಲ ಒಂದು 2-2.5 ಲಕ್ಷ ಅಪ್ರೂವ್ಡ್ ಪ್ರಾಪರ್ಟೀಸ್ ಮಾತ್ರ ಇರೋದು. ಇನ್ನು 20 ಲಕ್ಷ ಪ್ರಾಪರ್ಟಿನಲ್ಲಿ 17 ಲಕ್ಷ ಪ್ರಾಪರ್ಟಿನ ಇಲ್ಲಿಗಲ್ ಅಂತ ಇವ್ರು ಹೇಳ್ಬಿಟ್ಟು ಯಾವುದು ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳಿದ್ರೆ, ಕಳೆದ 3 ತಿಂಗಳಿಂದ ಸುಮಾರು 4-5 ಸಾವಿರ ಕೋಟಿ ಸರ್ಕಾರಕ್ಕೆ ಬರುವಂತ ಆದಾಯ ಇವತ್ತು ಕೈ ತಪ್ಪಿ ಹೋಗಿದೆ. ಕೃಷ್ಣ ಬೈರೇಗೌಡರು ಬಹಳ ಹೈಟೆಕ್ ಆಗಿ ಮಾತಾಡ್ತಾರೆ, ತನ್ನದಲ್ಲದ ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸ್ಕೊಂಡು ಮಾತಾಡ್ತಾರೆ. ಆದ್ರೆ ಇಲಾಖೆನಲ್ಲಿ ಆಗ್ತಾ ಇರ್ತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಇವತ್ತು ಸರ್ವರ್ ಡೌನ್ ಅಂತೇಳಿ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಎಷ್ಟು ಎಚ್ಚರಿಸಿದ್ರು ಸಹ ಕೃಷ್ಣ ಬೈರೇಗೌಡರು ಅದ್ರ ಕಡೆ ಗಮನ ಕೊಡ್ತಾರೆ. ಯಾರ ಅಧಿಕಾರಿಗಳು 3 ಜನ ಸೇರ್ಕೊಂಡು, ಅದು BBMPಯ ತುಷಾರ್ ಗಿರಿನಾಥ್ ಆಗ್ಬೋದು ಅಥವಾ ಇನ್ನೊಬ್ರು ಮನೀಶ್ ಮುದ್ಗಲ್ಲರ್ ಆಗ್ಬೋದು, ಇವರು ಅವ್ರದೇ ಆದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಐಡಿಯಾಗಳನ್ನ ಕೊಡ್ತಾರೆ. ಕೃಷ್ಣ ಬೈರೇಗೌಡ ಅದಕ್ಕೆ ತುತ್ತೂರಿ ಹೊತ್ಕೊಂಡು ಇವತ್ತು ಯಾವುದೇ ಕೆಲಸಗಳು ಆಗ್ತಲ್ಲ. 20-25 ವರ್ಷದಿಂದ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಎಷ್ಟೋ ಜನಕ್ಕೆ ಪ್ರಾಪರ್ಟಿಯನ್ನ ಮಾರಿ ಮೆಡಿಕಲ್ ಸೀಟ್ಗೆ ದುಡ್ಡು ಕಟ್ಟಬೇಕು ಅಂದ್ರೆ ಇವತ್ತು ಪ್ರಾಪರ್ಟಿ ಮಾರ್ಲಿಕ್ಕೆ ಆಗ್ತಲ್ಲ. ಈ ಖಾತೆ ಅಂತ ಕೇಳಿದ್ರು. 25 ವರ್ಷದಿಂದ ಈ ಖಾತೆ ಅಲ್ಲ, ಇವತ್ತು ಈ ಖಾತೆ, ಟೌನ್ ಪ್ಲಾನಿಂಗ್ ಆಕ್ಟ್ಗಳು ಇವೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋದಕ್ಕೆ ಇವತ್ತು ಈ ಖಾತೆ ತರಬೇಕು ಅಂದ್ರೆ ಯಾವ ರೀತಿ, ಎಲ್ಲಿ ತರ್ಲಿಕ್ಕೆ ಆಗ್ತದೆ? ಬೆಂಗಳೂರಲ್ಲಿ ಈ ಖಾತೆ ಪ್ರಶ್ನೆ ಬರ್ತದೆ. ಅರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಈ ಖಾತೆನೂ ಇಲ್ಲ, ಬಿ ಖಾತೆನೂ ಇಲ್ಲ, ಎ ಖಾತೆನೂ ಇಲ್ಲ. PDOಗಳಿಗೆ ಹೋಗಿ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಸರ್ಕ್ಯುಲರ್ ಬಂದಿಲ್ಲ, ನಮ್ದು ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸರ್, ನಾವ್ ಯಾರಿಗೂ ಈ ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಗೆ ಮೇಲ್ಗಡೆಯಿಂದ ಆದೇಶ ಬರಬೇಕು ಅಂತ ಕೇಳ್ತಾರೆ. ಇವತ್ತು ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಮತ್ತು ಔಟ್ ಆಫ್ ದ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ DC ಕನ್ವರ್ಷನ್ ಆಗಿರತಕ್ಕಂತ ಪ್ರಾಪರ್ಟಿಗೂ ಸಹ ಖಾತೆಗಳು ಆಗ್ತಾ ಇಲ್ಲ. DC ಕನ್ವರ್ಷನ್ ಆಗಿರೋ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಇವತ್ತು ಎಷ್ಟೋ ಲೇಔಟ್ಸ್ ಗಳನ್ನ ಮಾಡಿರ್ತಕ್ಕಂಥ ಒಂದು ಲೇಔಟ್ ಅಲ್ಲಿ 100 ಸೈಟ್ ಆಗಿದೆ, 100 ಸೈಟ್ ಅಲ್ಲಿ 30 ಸೈಟ್ ರಿಜಿಸ್ಟರ್ ಆಗಿದೆ, ಇನ್ನು 70 ಸೈಟ್ಗೆ ಖಾತಾ ಇಲ್ಲ ಅಂತೇಳಿ ರಿಜಿಸ್ಟರ್ ಈಗ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದೆ. ನೀವು ಕಾನೂನು ತರುವಂತವ್ರು, ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಈ ಖಾತೆ ತರಬೇಕಾ, ಈ ಖಾತೆ ಮಾಡ್ಬೇಕನ್ನೋಂಥದ್ದು ಪೂರ್ಣ ತಯಾರಿ ಇಲ್ದೇನೆ ಇವತ್ತು ಏನಾಗ್ತದೆ, ಎಲ್ಲಾ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಸಹ ಕೆಲಸ ನಿಂತೋಗಿದೆ, ಯಾವುದೇ ರಿಜಿಸ್ಟ್ರೇಷನ್ ಆಗ್ತದೆ. ಇದಲ್ಲದೆ 10 ವರ್ಷದಿಂದ ಮನೆ ಮೇಲೆ ಸಾಲ ತಗೊಂಡದ್ದು, ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಕ್ಕಂಥದ್ದು, ಇವತ್ತು ಸಾಲ ಮುಗ್ದಿದೆ, ಬ್ಯಾಂಕ್ ಅಲ್ಲಿ ಲೋನ್ ಕ್ಲಿಯರ್ ಆಗಿದೆ, ಇವತ್ತು ಆ ಪ್ರಾಪರ್ಟಿ ರಿಲೀಸ್ ಮಾಡ್ಕೋಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಈ ಖಾತೆ ಕೇಳುತ್ತೆ. ಸಾಫ್ಟ್ವೇರ್ ಅದು ಏನ್ ಹೇಳುತ್ತೆ, ಈ ಖಾತೆ ನೀವು ಅಪ್ಲೋಡ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ. ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾಯ್ತು, ಸಾಲ ತೀರ್ಸಾಗಿದೆ, ಆ ಡಿಸ್ಚಾರ್ಜ್ ಡಾಕ್ಯುಮೆಂಟ್ ನಾವು ತಗೋಬೇಕಾದ್ರೆ ಈ ಖಾತೆ ಅಪ್ಲೋಡ್ ಮಾಡಿದ್ರೇನೆ ನಮ್ಗೆ OTP ಬರೋದು, ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ. ಇಂಥ ಸಮಸ್ಯೆಗಳ ಬಗ್ಗೆ ಪೂರ್ವ ತಯಾರಿ ಇಲ್ಲದೆ ಕೃಷ್ಣ ಬೈರೇಗೌಡರು ತಮ್ಗೆ ಇಷ್ಟ ಬಂದಾಗ ಯಾರೋ ಅಧಿಕಾರಿ ಹೇಳಿದ್ರು ಕೇಳ್ಕೊಂಡ್ರು ಅದನ್ನ ಅಪ್ಡೇಟ್ ಮಾಡ್ಬಿಟ್ರು. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನತಕ್ಕಂಥದ್ದು ಕೃಷ್ಣ ಬೈರೇಗೌಡ ಅರ್ಥನೇ ಆಗ್ತದೆ. ಅಂದ್ರೆ ಇದ್ರ ಬಗ್ಗೆ ಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ. ಯಾರೋ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನ ಇವ್ರು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಈ ಖಾತೆಗೆ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅನ್ನತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಲ್ಲ. ಎಷ್ಟೋ ಪ್ರಾಪರ್ಟಿಗಳು ಇವತ್ತು ಬೈಫರ್ಗೇಷನ್ಸ್ ಖಾತೆಗಳಾಗ್ತಲ್ಲ. ಬೆಂಗಳೂರು BBMP ಲಿಮಿಟ್ಸ್ ಅಲ್ಲಿ ಬೈಫರ್ಗೇಷನ್ಸ್ ಖಾತಾಗಳಾಗ್ತಲ್ಲ. ಒಂದು ಪ್ರಾಪರ್ಟಿ ಕನ್ವರ್ಷನ್ ಆಗಿರೋ ಪ್ರಾಪರ್ಟಿನಲ್ಲಿ ಅಣ್ಣನಿಗೆ ರಿಜಿಸ್ಟರ್ ಆಗಿದೆ, ತಮ್ಮನಿಗೆ ರಿಜಿಸ್ಟರ್ ಆಗ್ಬೇಕಾದ್ರೆ ಬೈಫರ್ಗೇಷನ್ ಖಾತಾ ಆಗ್ಬೇಕು ಅಂತ ಕಂಡೀಷನ್ ಆಗಿದೆ. 20 ವರ್ಷದಿಂದ ಅಣ್ಣಂಗೆ ರಿಜಿಸ್ಟರ್ ಆಗಿರೋ ಜಾಗದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಖಾಲಿ ಸೈಟ್ ನ ತಮ್ಮನ ರಿಜಿಸ್ಟರ್ ಆಗ್ಬೇಕಾದ್ರೆ ಇವತ್ತು ಬೈಫರ್ಕೇಷನ್ಸ್ ಖಾತಾ ಆಗೋದಿಲ್ಲ. ಅಂದ್ರೆ ನೀವು ಈ ಖಾತಾ ತಂದ್ರೇ ಮಾಡೋದು ಅಂತ ಹೇಳ್ತಾರೆ. ಒಂದು ಪ್ರಾಪರ್ಟಿಗೆ ಒಂದೇ ಖಾತಾ ನಂಬರ್ ಕೊಡೋದು, ಬೈಫರ್ಕೇಷನ್ ಖಾತಾ ನಂಬರ್ ಕೊಡೋದಿಲ್ಲ. ಬೈಫರ್ಕೇಷನ್ ಖಾತಾ ನಂಬರ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ಖಾತಾನು ಆಗೋದಿಲ್ಲ, ಎ ಖಾತಾನು ಆಗೋದಿಲ್ಲ, ಬಿ ಖಾತಾನು ಆಗೋದಿಲ್ಲ. ಈ ರೀತಿ ಈ ಹೊಸ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಪೂರ್ಣವಾಗಿ ಅಧ್ಯಯನ ಮಾಡದೆ ತಂದಿರ್ತಕ್ಕಂಥ ಈ ಒಂದು ಸರ್ಕ್ಯುಲರ್ ಮತ್ತು ಈ ಒಂದು ಆದೇಶ ಇಡೀ ರಾಜ್ಯದ ಜನತೆಗೆ ಒಂದು ಮಾರಕವಾಗಿ ನಿಂತಿರ್ತಕ್ಕಂಥದ್ದು. ಮತ್ತೆ ಇದ್ರ ಬಗ್ಗೆ ಈಗಾಗಲೇ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಈ ಸ್ಟಾಂಪ್ ವೆಂಡರ್ಗಳು ಮತ್ತೆ ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಇದೊಂದು ಲಾಬಿ ಪ್ರಾರಂಭ ಆಗಿದೆ.